ಒಬ್ಬ ತಂದೆ ಕರ್ತವ್ಯ ಕೇವಲ ಶಿಕ್ಷಣವನ್ನ ಕೊಡುವುದಷ್ಟೇ ಅಲ್ಲ, ಒಬ್ಬ ತಂದೆಯಾಗಿ ಬಾಂಧವ್ಯಗಳ ಅರಿವುಗಳನ್ನ ಮೂಡಿಸ್ಬೇಕು. ನನ್ನವರು ತನ್ನವರು ಅನ್ನುವುದನ್ನು ಹೇಳಬೇಕು. ಹಿರಿಯರ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು. ನಮ್ಮ ಕುಟುಂಬದ ಬಗ್ಗೆ ಒಂದಿಷ್ಟು ತಿಳುವಳಿಕೆಯನ್ನು ಕೊಡಬೇಕು. ಅಂದಾಗ ಒಂದು ಉತ್ತಮವಾದಂತಹ ಸಂಸ್ಕಾರಯುತವಾದಂತಹ ಮಕ್ಕಳು ಬೆಳೀಲಿಕ್ಕೆ ಸಾಧ್ಯ ಅನ್ನುವುದನ್ನ ಇಲ್ಲಿ ನಾವು ಮನಗಾಣಬಹುದು. ಅಂತ ಒಂದು ಜವಾಬ್ದಾರಿಯನ್ನ ನನ್ನ ತಂದೆ ಮಾಡಿದ್ರು ಅಥವಾ ಹೇಳ್ತಾ ಇದ್ರು ಅನ್ನೋದನ್ನ ಹೇಳೋದಕ್ಕೆ ತುಂಬಾ ಹೆಮ್ಮೆ ಅನಿಸುತ್ತೆ. ಅವರು ಯಾವಾಗ್ಲಾದ್ರೂ ಖಾಲಿ ನಾವು ಕೂತಾಗ ತಮ್ಮ ಕುಟುಂಬದ ಬಗ್ಗೆ ಹೇಳ್ತಾ ಇದ್ರು. ಕುಟುಂಬ ಅಂದ್ರೆ ತಮ್ಮ ಅಣ್ಣ ತಮ್ಮರು ಮತ್ತು ಅಕ್ಕ ತಂಗಿ ಅಷ್ಟೇ ಅಲ್ಲ, ತಮ್ಮ ಚಿಕ್ಕಮ್ಮ ದೊಡ್ಡಮ್ಮರ ಕುರಿತಾಗಿ ಕೂಡ ಹೇಳ್ತಾ ಇದ್ರು. ಅದರ ಜೊತೆಗೆ ತಮ್ಮ ತಾಯಿಯ ಕುರಿತಾಗಿ ಸಾಕಷ್ಟು ಹೇಳಿದ್ದುಂಟು. ಅವರ ತಾಯಿ ಮಾಡ್ತಕ್ಕಂತಹ ಅಂದ್ರೆ ನನ್ನಮ್ಮ ಮಾಡ್ತಕ್ಕಂತಹ ಅಡುಗೆಯ ಕುರಿತಾಗಿ, ಆಕೆ ಮಾಡ್ತಕ್ಕಂತ ಪುಂಡಿ ಪಲ್ಲೆ, ರೊಟ್ಟಿ, ಮುದ್ದಿ ಇವುಗಳ ಕುರಿತಾಗಿ ಸಾಕಷ್ಟು ಹೇಳ್ತಕ್ಕಂತಹದ್ದು. ಅದರ ಜೊತೆಗೆ ಆಕೆಯ ಕೈ ರುಚಿಯೇ ಬೇರೆ ಅಂತಕ್ಕಂತ ವಿಷಯವನ್ನು ಕೂಡ ಹೇಳಿದ್ದಾರೆ. ಅದನ್ನ ಅಂದಾಗ ನನ್ಗೂ ಕೂಡ ಅನ್ಸುತ್ತ, ನಮ್ಮಮ್ಮ ಅಂದ್ರೆ ನನ್ನ ತಂದೆ ತಾಯಿ ಬಹಳ ವಿಶೇಷವಾದಂತಹ ಹೆಣ್ಮಗಳು ಅಂದ್ರೂ ಕೂಡ ತಪ್ಪಾಗ್ಲಾರ್ದು. ಅಜ್ಜ ಸ್ವಲ್ಪೇ ದಿನಕ್ಕೆ ತೀರಿ ಹೋದ ನಂತರ 8 ಜನ ಮಕ್ಕಳನ್ನ ಒಂದು ಹಂತಕ್ಕೆ ತಂದು ನಿಲ್ಲಿಸಿದಂತ ಒಬ್ಬ ಮಹಾತಾಯಿ ಅಂದ್ರೂ ಕೂಡ ತಪ್ಪಾಗ್ಲಾರ್ದು. ಅಂತ ಒಂದು ವ್ಯಕ್ತಿತ್ವವನ್ನ ಹೊಂದಿದಂತಹ ತನ್ನ ತಾಯಿ ಬಗ್ಗೆ ತುಂಬಾ ಹೆಮ್ಮೆ ಇತ್ತು ಅಪ್ಪನಿಗೆ. ಆಗಾಗ ಹೇಳ್ತಾ ಇದ್ರು. ಅದರ ಜೊತೆಗೆ ನಮ್ಮ ತಾಯಿಗೂ ಕೂಡ ತನ್ನ ಅತ್ತೆಯ ಬಗ್ಗೆ ತುಂಬಾ ಹಿರಿಮೆ. ಈಗ್ಲೂ ಕೂಡ ಯಾವಾಗ್ಲಾದ್ರೂ ಹೇಳ್ಬೇಕಾತಂದ್ರ ತನ್ನ ಅತ್ತೆಯ ಬಗ್ಗೆ ಹೇಳ್ತಕ್ಕಂಥದ್ದು. ಒಂದನ್ನ ನಾನು ಗಮನಿಸಬಹುದು, ಆಗಾಗ ಹೇಳ್ತಾ ಇರ್ತಾರೆ, ಅನ್ನಪೂರ್ಣೇಶ್ವರಿ ಇದ್ದ ಹಾಗೆ ನಮ್ಮಮ್ಮ ಇದ್ಲು ಅನ್ನೋದನ್ನ ನನ್ನ ಅಪ್ಪ ಮತ್ತು ನನ್ನ ಅವ್ವ ಹೇಳ್ತಕ್ಕಂಥದ್ದು. ಯಾಕಂದ್ರೆ ಬಿದ್ರಿಯವರು ಊರಿಗೆ ಹೋಗಿದ್ರಂತ. ಗದಗಿಗೆ ಹೋದಾಗ ಎಷ್ಟೋ ಒಂದು 8-10 ಅಥವಾ 10-15 ಜನ ಇದ್ರಂತ. 15 ಜನಕ್ಕೂ ಯಾರಿಗೂ ಕೂಡ ಕೊರತೆ ಆಗದ ರೀತಿಯಲ್ಲಿ ದೋಸೆಯನ್ನ ಮಾಡಿ ಎಲ್ರಿಗೂ ಊಟಕ್ಕೆ ಬಡಿಸಿದ್ರಂತ. ಅದನ್ನ ನೆನಪಿಸ್ಕೊಂಡ ಇನ್ನೂ ಕೂಡ ಬಿದಿರಿಯ ಜನ, ಕೆಲವೊಂದಿಷ್ಟು ಜನ ನನ್ನಮ್ಮನನ್ನ, ನನ್ನ ತಂದೆ ತಾಯಿ, ನನ್ನ ಅಮ್ಮನನ್ನ ನೆನೆಸ್ತಕ್ಕಂಥದ್ದನ್ನ ಕಂಡ್ರೆ ತುಂಬಾ ಸಂತಸ ಅನಿಸುತ್ತ. ಈ ಎಲ್ಲ ವಿಷಯಗಳನ್ನ ನನ್ನಪ್ಪ ಆಗಾಗ ಹೇಳ್ತಾ ಇದ್ದ. ಅಷ್ಟೇ ಅಲ್ಲ, ತಮ್ಮ ಚಿಕ್ಕಮ್ಮರ ಬಗ್ಗೆ ಕೂಡ ಹೇಳ್ತಕ್ಕಂಥದ್ದು. ಅವರು ಯಾವಾಗ್ಲಿದ್ರು ಕೂಡ ಚಿಕ್ಕಮ್ಮ ದೊಡ್ಡಮ್ಮ ಅಂತ ಕರೆದೇ ಇಲ್ಲ ಅಂತಕ್ಕಂಥ ವಿಚಾರವನ್ನ ಹೇಳ್ತಾರ. ಯಾವಾಗ್ಲಿದ್ರು ಕೂಡ ಅವ್ವ ಅಂತೇಳ ಕರಿತಕ್ಕಂಥದ್ದು. ಅವರಿಗೆ ಚಿಕ್ಕಮ್ಮಂದಿರಿದ್ರು ಅಂತಕ್ಕಂಥದ್ದನ್ನ ಕೂಡ ಹೇಳ್ತಾ ಇದ್ರು. ಅವರು ಪರವ್ವ, ನೀಲಮ್ಮ ಮತ್ತ ಇನ್ನೊಬ್ರು ಶಂಕ್ರಮ್ಮ ಅಂತಕ್ಕಂಥವ್ರು ಯಾವಾಗ್ಲೂ ಕೂಡ ಚಿಕ್ಕಮ್ಮ ದೊಡ್ಡಮ್ಮ ಅಂತ ಒಬ್ರಿಗೊಬ್ರು ಕರೆದೇ ಇಲ್ಲ ಅಂತಕ್ಕಂಥದ್ದು. ಅವ್ರ ಮಕ್ಕಳು ಕೂಡ ಅದೇ ರೀತಿಯಾಗಿ ಇದ್ರು ಅನ್ನೋದನ್ನ ಆಗಾಗ ಹೇಳ್ತಾ ಇದ್ರು. ಇಲ್ಲಿ ಅವ್ವ ಅಂತೆಲ್ಲ ಎಲ್ರೂ ಕರಿತಾ ಇದ್ರು ಅಂತಕ್ಕಂಥದ್ದನ್ನ ಆಗಾಗ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಅವರು ಒಂದು ಮಕ್ಕಳು ಕೂಡ ಅಣ್ತಮ್ಗಳು ಬೇರೆ ಅಂತಕ್ಕಂತ ಭಾವ ಇದ್ದಿದ್ದಿಲ್ಲಂತ. ಒಬ್ರಿಗೊಬ್ರು ಅಣ್ಣ ಅಂತ ಅಂದ್ರ ಚಿಕ್ಕಮ್ಮನ ಮಕ್ಕಳಿಗೂ ಅಣ್ಣನ ಸ್ವಂತ ಅಣ್ತಮ್ಗಳ ರೀತಿಯಲ್ಲಿನ ಇದ್ರು ಅಂತಕ್ಕಂತ ಒಂದಿಷ್ಟು ವಿಚಾರಗಳನ್ನು ಕೂಡ ಇಲ್ಲೇ ನನ್ನಪ್ಪ ಆಗಾಗ ಹೇಳ್ತಾ ಇದ್ರು. ಜೊತೆಗೆ ಅವರ ಬಾಲ್ಯದ ದಿನಗಳನ್ನು ಕೂಡ ನೆನೆಸ್ಕೊಳ್ತಾ ಇದ್ರು. ನೀಲಮ್ಮನ ಹತ್ರ ಇದ್ದಾಗ ಶಂಕ್ರಮ್ಮ ಅವರು ಕೂಡ ರೊಟ್ಟಿ ಮತ್ ಶೇಂಗಾ ಹೋಳ್ಗಿ, ಕೆಲವೊಂದಿಷ್ಟು ಎಳ್ ಹೋಳ್ಗಿ ಮತ್ತೆ ಎಣ್ಣಿ ಹೋಳ್ಗಿ ಹೀಗೆ ಅವ್ರು ಮಾಡಿದಾಗ ಅದನ್ನ ತಿಂದಂತ ನೆನಪು, ಅವಾಗ ತಿಂದಂತ ಊಟನ ಈಗ ಕಸು ಅಂತಕ್ಕಂತ ಹೇಳ್ತಕ್ಕಂಥದ್ದು. ಅದೇ ರೀತಿಯಾಗಿ ಅವ್ರ ಅಕ್ಕ ಒಬ್ರು ಹೊಸಳ್ಳಿಯಲ್ಲಿ ಇರ್ತಕ್ಕಂಥವ್ರು, ಅವರು ಹೆಸರು ಫಕ್ಕೀರಮ್ಮ ಅಂತೇಳಿ, ಫಕ್ಕೀರಮ್ಮ ಮಾಡ್ತಕ್ಕಂತಹ ಮುಟಿಗಿಯನ್ನು ಹೇಳ್ತಾ ಇದ್ರು. ಅದ ಅಂದಾಗ ನನಗೊಂದು ನೆನಪಿಗೆ ಬರುತ್ತ, ಅದು ನಿಜ. ಜನಪದ ಸಂಸ್ಕೃತಿಯ ಊಟ ತುಂಬಾ ವಿಶೇಷ. ಅವರು ಒಂದು ಸರ್ಗಿ ಬಿದಿರಿಗೆ ಬಂದಾಗ ಹೆಸರು ಕಾಳು ನೆನೆ ಹಾಕಿದ್ವಿ. ಹೆಸರು ಕಾಳು ನೆನೆ ಹಾಕಿದ್ದ ಹಸಿ ಹೆಸರು ಕಾಳಿದ್ವು. ಅವುಗಳನ್ನ ಬಂದಾಗ ಅವನ್ನ ಏನ್ ಮಾಡಿದ್ರು ಅಂದ್ರೆ ಉದುರಿಸಿದ್ರು. ಏನ್ ಮಾಡ್ತಾರ ಅಂತಕ್ಕಂತ ಆಸಕ್ತಿ ನನಗಿತ್ತು. ಆದ್ರೆ ಅವುಗಳನ್ನೆಲ್ಲ ಬಿಡಿಸಿ ಅದರಿಂದ ಬೆಳ್ಳುಳ್ಳಿ, ಉಪ್ಪು, ಖಾರ, ಹಸಿಮೆಣಸಿಕಾಯಿ ಹಾಕಿ ಚಟ್ನಿ ಮಾಡಿದ್ರ ಆ ಚಟ್ನಿ ಇನ್ನೂ ಕೂಡ ಕಣ್ಣು ಮುಂದದ. ಅಂದ್ರೆ ವಿಶೇಷವಾದಂತಹ ಜನಪದ ಅಡುಗೆಗಳನ್ನು ಕೂಡ ಮಾಡುವಂತ ಒಬ್ಬ ವಿಶಿಷ್ಟವಾದಂತಹ ಆ
ಜನರು ವಿಶಿಷ್ಟವಾದಂತಹ ಹೆಣ್ಣು ಮಕ್ಕಳು ಹಳ್ಳಿಯಲ್ಲಿದ್ರು ಅಂತಕ್ಕಂಥದ್ದನ್ನು ಕೂಡ ಆಗಾಗ ಹೇಳ್ತಾ ಇದ್ರು. ಅಷ್ಟೇ ಅಲ್ಲ, ಅವರು ಅಣ್ಣ ತಮ್ಮ ಅಕ್ಕ ತಂಗಿ ಹೀಗೆ ನೋಡ್ತಾ ಬಂದಾಗ ನನಗೆ 3 ಜನ ಚಿಕ್ಕಪ್ಪಂದಿರು, 4 ಜನ ಅತ್ತೆಯಂದಿರು. ಇವ್ರ ಬಗ್ಗೆ ನನಗ ಪೂರ್ಣವಾದಂತ ಮಾಹಿತಿ ಅದ. ಆದ್ರೆ ಇದನ್ನ ಬಿಟ್ಟು ನಮ್ಮ ಅಮ್ಮನ ತವರಿನ ಕಡೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಹೇಳ್ತಕ್ಕಂಥದ್ದು, ಜೊತೆಗೆ ನಮ್ಮ ವಿಳಾಸ ಬಬ್ಲಿ ಅಂತಕ್ಕಂಥದ್ದು ಹೇಗೆ ಬಂತು ಅಂತಕ್ಕಂಥ ಒಂದಿಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರು. ಅದು ಯಾವ ರೀತಿಯಾಗಿ ಅಂತ ಹೇಳ್ತಾ ಹೋದಾಗ, ನಾವು ಮೂಲತವಾಗಿ ಆ ಬಿಜಾಪುರ ಡಿಸ್ಟಿಕ್ಕಿನ ಬಬ್ಲಾದಿಯವರು ಅಂತಕ್ಕಂಥದ್ದು, ಬಬ್ಲಾದಿಯಿಂದ ಹೊಂಬಳಕ್ ಹೋದ್ವಿ ಅಂತಕ್ಕಂಥದ್ದು. ಅಲ್ಲಿ ಹೊಂಬಳದಲ್ಲಿ ಇರುವುದರಿಂದಾಗಿ ನಮಗೆ ನಾವು ಬಬಲಾದಿ ಹೋಗಿದ್ದಕ್ಕಾಗಿ ಬಬಲಿ ಬಬಲಿ ಅಂತ ಕರಿತಾ ಇದ್ರು ಅಂತಕ್ಕಂಥದ್ದು. ಅದಕ್ಕಾಗಿ ಆ ಅಡ್ರೆಸ್ ಊರಿನಿಂದ ಊರಿಗೆ ಹೋಗಿದ್ದಕ್ಕಾಗಿ ಆ ಅಡ್ರೆಸ್ ಬಬಲಾ ಬಬಲಾದಿ ಬದಲು ಬಬಲಿಯಾಗಿ ಉಳಿತು ಅಂತಕ್ಕಂಥದ್ದು. ಹೀಗೆ ಹೇಳುವಾಗ ಇನ್ನೊಂದು ವಿಶೇಷವನ್ನು ಕೂಡ ಹೇಳ್ತಾ ಇದ್ರು. ಅವರು ಮುಂದೆ ಮತ್ತೆ ಬಿಜಾಪುರ ಡಿಸ್ಟಿಕ್ಕಿಗೆ ಬರ್ತಕ್ಕಂಥದ್ದು ಅನ್ನದರೇಣ ಅಂತಕ್ಕಂಥದ್ದು. ಆ ಒಂದು ಬಂದಾಗ ನನ್ನ ಪೂರ್ವಜರು ಬಬಲಾದಿಯವರು ನಾವು ಮತ್ ಮರಳಿ ಅಲ್ಲೇ ಬಂದ್ವಿ ಅಂತಕ್ಕಂಥದ್ದು. ಈಗ ಇನ್ನೂ ಅನ್ಕೋತಿದ್ರು ಕಾಣಿಸುತ್ತೆ. ಅದು ಎಲ್ಲ ಸುತ್ತುತ್ತಾ ಇರ್ತೈತಿ ಅಂತಕ್ಕಂಥದ್ದು. ನನ್ನ ತಂಗಿಯ ಗಂಡನ ಮನೆನೂ ಕೂಡ ವಿಜಯಪುರ, ಅದೇ ರೀತಿಯಾಗಿ ನನ್ನ ಗಂಡನ ಮನೆನೂ ಕೂಡ ವಿಜಾಪುರ ಅಂತ ಅಂದಾಗ ನಮ್ಮ ಅಪ್ಪ ಹೇಳ್ತಕ್ಕಂತ ಎಷ್ಟೋ ವಿಷಯ ಮತ್ತು ಸತ್ಯಗಳನ್ನ ನೋಡ್ತಾ ಹೋದಾಗ ಎಲ್ಲೋ ತಾಳೆ ಹಾಕಿದಾಗ ಒಂದಕ್ಕೊಂದು ಸಂಬಂಧಗಳು ಬೆಸಿತಾ ಹೋಗ್ತಾವು ಅಂತಕ್ಕಂಥದ್ದು. ಅದು ಒಂದ್ ರೀತಿಯಾಗಿ ಅನಿಸ್ತಕ್ಕಂಥದ್ದು. ಎಲ್ಲೋ ಕೂತಾಗ ಖಾಲಿ ಹರಟೆಯನ್ನು ಹೊಡೆಯುವುದ್ರ ಬದಲಾಗಿ ನಮ್ಮ ಇತಿಹಾಸವನ್ನ ಕೆಲವೊಂದಿಷ್ಟು ನಮ್ಮ ವಂಶದ ಕುರಿತಾಗಿ, ನಮ್ಮ ಅವರ ಕುಟುಂಬದ ಕುರಿತಾಗಿ ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರು. ಇಷ್ಟೇ ಅಲ್ಲದೆ ಸ್ವಂತಕ್ಕೆ ನೋಡ್ತಾ ಹೋದಾಗ ಚಿಕ್ಕಪ್ಪಂದ್ರ ಮೇಲೂ ಕೂಡ ಪ್ರೀತಿ ಇದ್ರು. ಅದರಲ್ಲಿ ಚಿಕ್ಕ ತಂಗಿ ಆದಂತಹ ರಾಜೇಶ್ವರಿ ಅತ್ತಿ ಅಂತಕ್ಕಂಥವಳು, ಆಕೆ ಮೇಲೆ ತುಂಬಾ ಪ್ರೀತಿ ಇದ್ರು ಅಂತಕ್ಕಂಥದ್ದು. ಇನ್ ಹಿರಿಯಕ ಶಾಂತ ಅಂತಕ್ಕಂಥವ್ರು, ಅವ್ರ ಮೇಲೆ ತುಂಬಾ ಪ್ರೀತಿ. ಅದಕ್ಕಾಗಿ ನನಗೆ ಯಾವಾಗ್ಲಿದ್ರು ಕೂಡ ಅಶ್ವಿನಿ ಅಂತ ಕರೆದಿದ್ದು ತುಂಬಾ ವಿರಳ ಅಂತ ಅನ್ಸುತ್ತೆ. ನನ್ಗೆ ಅಶ್ವಿನಿ ಅಕ್ಕ ಅಂತೇಳಿ ಕರೀತಕ್ಕಂಥದ್ದು ಅತಿಶಯ ಅಂತ ಅನ್ಸಿದ್ರು ಕೂಡ ಕೆಲವೊಂದು ಸರ್ಗಿ ಅವರಲ್ಲಿ ಇರ್ತಕ್ಕಂಥ ಬಾಂಧವ್ಯಗಳಿಗೆ ಕೊಡುವಂತ ಬೆಲೆ ಅಂತೆ ಅನಿಸ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದು. ಅದ್ರ ಜೊತೆಗೆ ಇನ್ನೊಬ್ಳ ಅತ್ತಿ ಹುಬ್ಳಿಯಲ್ಲಿ ಇರ್ತಕ್ಕಂಥವಳು ಗಿರಿಜಾ ಅತ್ತಿ ಅಂತಕ್ಕಂಥವಳು. ಗಿರಿಜಾ ಅತ್ತಿ ಮನೆಗೆ ಹೋಗು ಮುಂದಾಗ ಯಾವಾಗ್ಲಿದ್ರು ಮಿರ್ಚಿ ಪಟ್ಟಣ ಒಯ್ತಿದ್ರು. ಅತ್ತೇನು ಕೂಡ ಹೇಳಿದ್ದುಂಟು, ನಿಮ್ಮಪ್ಪ ಯಾವಾಗ ಬರೋ ಮುಂದಾಗೂ ಮಿರ್ಚಿ ಪಟ್ಟಣ ಹಿಡ್ಕೊಂಡ ಬರ್ತಾನ್ಲೆ ಅಂತಕ್ಕಂಥದ್ದು. ಹೀಗೆ ಅವ್ರ ಏನೋ ವಿಶೇಷವಾದಂತಹ ಒಂದಿಷ್ಟು ಗುಣಗಳನ್ನ ಅಳವಡಿಸಿಕೊಂಡಿದ್ರು ಆ ರೀತಿ. ಜೊತೆಗೆ ಇನ್ನೊಬ್ಳ ಅತ್ತಿ ಲಲಿತಾ ಅತ್ತಿ, ಆಕೆ ಮೇಲೆ ಕೂಡ ತುಂಬಾ ಪ್ರೀತಿ ಇದ್ರು ಅಂತಕ್ಕಂಥದ್ದು. ಕೇವಲ ಈ ಬಾಂಧವ್ಯಗಳ ಜೊತೆಗೆ ಒಬ್ರಿಗೊಬ್ರಿಗೆ ಸಂಬಂಧಗಳ ಅರಿವು ಅವ್ರಿಗೆ ಇತ್ತು ಅನ್ನೋದನ್ನು ಕೂಡ ನಾವು ಕಾಣ್ಬೋದು. ಈಗ ನಮ್ಮ ಚಿಕ್ಕಪ್ಪ ಆದ್ರ ಅವ್ರ ಮಕ್ಕಳಿಗೂ ಕೂಡ ತಮ್ಮ ಮಕ್ಕಳ ಹಾಗೆ ನೋಡುವಂತ ಮನೋಸ್ಥಿತಿ ಅವ್ರಿಗೆ ಇತ್ತು. ಇಲ್ಲೇ ಒಂದ್ ರೀತಿಯಾಗಿ ನೋಡ್ತಾ ಹೋದಾಗ ಬಾಂಧವ್ಯಗಳನ್ನ ಬೆಸೆಯುವಂತಹ ಕಾರ್ಯವನ್ನ ನನ್ನ ತಂದೆಯ ತಾಯಿ ಮಾಡ್ತಾ ಇದ್ರು. ಅವ್ರ ನಂತರ ಮಾಡ್ತಕ್ಕಂಥದ್ದು ನನ್ನ ತಂದೆ ಮಾಡಿದ್ರು ಅನ್ನೋದನ್ನ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಆದ್ರೆ ನಂತರ ಅಂತಕ್ಕಂಥದ್ದು ಸ್ವಲ್ಪ ಯಕ್ಷ ಪ್ರಶ್ನೆಯಾಗಿ ಆ ಪ್ರಶ್ನೆಗೆ ಸ್ವಲ್ಪ ಉತ್ತರ ಇಲ್ಲ ಅನ್ನೋದನ್ನು ಕೂಡ ಹೇಳ್ಬಹುದು. ಯಾಕಂದ್ರ ಬದಲಾವಣೆ ಆಗ್ತಕ್ಕಂಥದ್ದು, ಬದಲಾವಣೆ ಅನ್ನೋದು ಸಹಜ ಅಂತಕ್ಕಂಥದ್ದು. ಅಂತ ಬದಲಾವಣೆಗಳು ಕೂಡ ಆಗ್ತಕ್ಕಂಥದ್ದು. ಆದ್ರ ಅಂತ ಬದಲಾವಣೆಗಳಲ್ಲಿಯೂ ಕೂಡ ಬಾಂಧವ್ಯಗಳನ್ನು ಬಿಡದ ರೀತಿಯಲ್ಲಿ ಮುಂದುವರಿತಾ ಹೋಗ್ಲಿ ಅಂತಕ್ಕಂಥದ್ದು ಇಲ್ಲೇ ನನಗನಿಸ್ತಕ್ಕಂತ ಒಂದಿಷ್ಟು ಭಾವನೆಗಳು. ಹಿರಿಯರು ಅಂದಾಗ ಆ ಬಾಂಧವ್ಯಗಳನ್ನು ಕೂಡಿಸುವಂತ ಕೆಲಸವನ್ನ ಮಾಡ್ತಾರ ಅಂತಕ್ಕಂಥದ್ದನ್ನ ನಾನಿಲ್ಲೇ ಕಂಡುಕೊಂಡಿದ್ದೀನಿ ನನ್ನ ತಂದೆಯಿಂದಾಗಿ. ಹೀಗೆ ಒಂದು ವಿಶೇಷವಾದಂತಹ ವ್ಯಕ್ತಿತ್ವ ಅನ್ನೋದನ್ನ ಹೇಳಿಕ್ ಇಷ್ಟಪಡ್ತೀನಿ. ಕೇವಲ